ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣನವರೇ, ನೀವೆಲ್ಲರಿಗೂ ಆ ಭಾಗ್ಯ ಈ ಭಾಗ್ಯ ಅಂತ ಕೊಡ್ತಿದ್ದೀರಲ್ವ, ನಮ್ಮ ಆಟೋದವ್ರಿಗೆ ಯಾವ ಭಾಗ್ಯ ಕೊಟ್ಟಿದ್ದೀರಾ ಅಥವಾ ಯಾವ ಭಾಗ್ಯ ಕೊಡ್ತೀರಾ? ಯಾವುದನ್ನ ಒಂದು ಪ್ರೆಸ್ ಮೀಟಲ್ಲಿ ಹೇಳಿ, ನಾವು ಕೇಳಿ ಸಂತೋಷ ಪಡೋಣ. ನೀವೇ ಅಲ್ಲ, ನಮಗೆ ಯಾವ ಪಕ್ಷದವರು ಏನೂ ಮಾಡಿಲ್ಲ. ಯಾಕೆ ಅಂದರೆ ನಿಮ್ಮ ಪಕ್ಷದ ಪ್ರಚಾರಕ್ಕೆ ನಮ್ಮ ಆಟೋಗೊಳ್ಬೇಕು, ನಿಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಆಟೋ ಚಾಲಕರಾಗಿರಬೇಕು. ಆದರೆ ನಮ್ಮ ಆಟೋದವ್ರಿಗೆ ಮಾತ್ರ ಏನೂ ಆಗಿಲ್ಲ, ಯಾವುದು ಕೊಟ್ಟಿಲ್ಲ. ಅಲ್ಲ ರೀ, ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಅಭಿವೃದ್ಧಿಗೆ ಅಂತ ನೀವು ಒಂದೊಂದು ಪಕ್ಷ ಕಟ್ಕೊಂಡು ಓಡಾಡ್ತಿದ್ದೀರಾ. ಹಿಂಗೆ ಆಯಿತು ಅಂದರೆ ನಾಳೆ ನಮ್ಮ ಆಟೋ ಚಾಲಕರು ಅವ್ರ ಅಭಿವೃದ್ಧಿಗೆ, ಅವ್ರ ಇದಕ್ಕೆ ಅಂತ ಅವರು ಒಂದು ಪಕ್ಷ ಕಟ್ಕೋಬೇಕಾಗ್ತದೆ. ಸ್ವಾಮಿ, ಆಟೋದವರು ತಪ್ಪು ಮಾಡಿದರೆ ತಲೆ ಮೇಲೆ ಹೊಡೀರಿ, ತಿದ್ಕೋತಾರೆ, ತಿದ್ಕೊಂಡು ತಪ್ಪಾಗಿರೋ ತಡ್ಕೋತಾರೆ. ಆದರೆ ಹೊಟ್ಟೆ ಮೇಲೆ ಹೊಡಿಬೇಡಿ. ಅವರಲ್ಲ, ಅವ್ರ ಮನೆಯವ್ರು ತಡ್ಕೊಳ್ಳೋದಿಲ್ಲ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳೇ, ನೀವಿದ್ದಾಗಲೇ ಎಲ್ಲರಿಗೂ ಒಂದೊಂದು ಭಾಗ್ಯ ಕೊಟ್ಟಿರೋರು, ನಮ್ಮ ಆಟೋ ಚಾಲಕರಿಗೂ ಯಾವುದಾನ ಒಂದು ಭಾಗ್ಯ ಕೊಡಿ. ಇರಪ್ಪ, ಇಂಥವ್ರಿದ್ರು, ಹೋಗ್ಬೇಕಾದ್ರೂ ಇಂಥದ್ದು ಕೊಟ್ಬಿಟ್ಟು ಹೋದ್ರು ಅಂತ ನಾವಲ್ಲ, ನಮ್ಮ ಕುಟುಂಬದವ್ರು ನೆನೆಸ್ಕೋತಾರೆ. ನಮ್ಮ ಆಟೋ ಚಾಲಕರದು ಅಷ್ಟೋ ಇಷ್ಟೋ ಓದ್ಕೊಳ್ಳೈತೆ ಸ್ವಾಮಿ, ಸ್ವಲ್ಪ ಜಪ್ತಿ ಇರಲಿ, ನೆನೆಸ್ಕೊಳ್ಳೋಂಗೆ ಒಂದು ಕೆಲಸ ಮಾಡಿ ಸ್ವಾಮಿ. ಎಲ್ಲರೂ ನನ್ನನ್ನು ಕೇಳ್ತಾರೆ, ಯಾಕೆ ಅಂದರೆ ನನ್ನ ಮೊನ್ನೆ ಹುಟ್ಟಿದಾಗ ನನ್ನ ಬಟ್ಟೆನೇ ಇಲ್ದಿರ ಬಂದಿರೋ ಅಂಥ ಇವತ್ತಿನ ಈ ಸ್ಥಿತಿಲಿ ನಾನಿವತ್ತು ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೀನಿ, ಮೈ ತುಂಬ ಬಟ್ಟೆ ಹಾಕ್ಕೊಂಡಿದ್ದೀನಿ, ಕಣ್ಣು ತುಂಬ ನಿದ್ದೆ ಮಾಡ್ತಿದ್ದೀನಿ ಅನ್ನೋದಕ್ಕೆ ಕಾರಣ ಈ ರಾಜ್ಯನೇ, ಈ ಭಾಷೆನೇ. ಮತ್ತು ಇಲ್ಲಿ ನನಗೆ ಮಾತ್ರ ಅಲ್ಲ, ನನ್ನ ಹೆಂಡತಿ ಮಕ್ಕಳಿಗೆ ಜೀವ ಕೊಡೋದಲ್ದಿರ ಅವ್ರಿಗೆ ಒಂದು ಒಳ್ಳೆ ಜೀವನ ಕೊಟ್ಟೈತೆ. ಮೊನ್ನೆ ನೀನು ತಿಳಿದಂಗೆನೇ ಈ ಕಡೆ ಉತ್ತರ ಪ್ರದೇಶ ಅಂತ, ಮಧ್ಯಪ್ರದೇಶ ಅಂತ, ನೇಪಾಳದವ್ರಂತೆ ಇಂಥವರೆಲ್ಲ ಹೊಟ್ಟೆಗೆ ಬಟ್ಟೆಗೆ ಅಂತ ವಲಸೆ ಹೋಯ್ತಾರೆ, ವಲಸೆ ಬರ್ತಾವ್ರೆ. ಅಂತ ಈ ಕಾಲದಲ್ಲಿ ನಮ್ಮೂರಲ್ಲಿ ನಾವೇ ಇಟ್ಕೊಂಡು ನಮ್ಮನ್ನು ನಾವೇ ತಿಂತಿದ್ದೀವಿ ಅಂದರೆ ಇದಕ್ಕಿಂತ ಸೌಭಾಗ್ಯ ಏನು ಬೇಕು? ಅದಕ್ಕೆ ಮೊನ್ನೆ ನಾನು ಆಡೋ ಭಾಷೆಗೆ, ಅನ್ನ ತಿನ್ನೋ ರಾಜ್ಯಕ್ಕೆ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಇದರಿಂದ ನನ್ನ ಜೀವ ಹೋದ್ರೂ ಸರಿನೇ, ಸಂತೋಷದಿಂದ ಸಾಯ್ತೀನಿ. ಯಾಕೆ ಅಂದರೆ ಎಲ್ಲ ಇಸ್ಪೀಟ್ ಆಡ್ಬಿಟ್ಟು ಸತ್ತೋದ್ನಂತೆ, ಎಲ್ಲ ಎಣ್ಣೆ ಹೊಡೆದ್ಬಿಟ್ಟು ಸತ್ತೋದ್ನಂತೆ, ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋದ್ನಂತೆ ಅನ್ನೋದಕ್ಕಿಂತ ತಾನು ಆಡೋ ಭಾಷೆಗೋಸ್ಕರ ಸತ್ತನಂತೆ, ಕನ್ನಡ ಮಡಿಲಲ್ಲಿ ಸತ್ತನಂತೆ, ತಾನು ಇರೋವಂಥ ರಾಜ್ಯಕ್ಕೋಸ್ಕರ ಸತ್ತನಂತೆ ಅನ್ನೋದರಲ್ಲಿ ಒಂದು ಹೆಮ್ಮೆ ಇರುತ್ತೆ. ಮೊನ್ನೆ ಹುಟ್ಟಿದಾಗ ಸಾರ್ಥಕತೆ ಅಲ್ಲ ಮೊನ್ನೆ, ಸತ್ತ ಮೇಲೂ ಸಾರ್ಥಕತೆ ಇರ್ತೈತಲ್ಲ, ಅದರಿಂದ ತೃಪ್ತಿಯಾಗಿ, ಅದರಿಂದ ನಾನು ಆಡೋ ಭಾಷೆಗೆ ಮತ್ತು ಅನ್ನ ತಿನ್ನೋ ರಾಜ್ಯಕ್ಕೆ ನಾನು ಸದಾ ಕೃತಜ್ಞತೆಯಾಗಿರ್ತೀನಿ. ಮೊನ್ನೆ ಅಂದರೆ ಈ ದರಿದಿರ ರಾಜಕಾರಣಿಗಳಿಂದ ನಮಗೆ ಇಲ್ಲಿ ಹೊರ ರಾಜ್ಯದವರ, ಹೊರ ರಾಷ್ಟ್ರಗಳ ದಬ್ಬಾಳಿಕೆನೇ ಜಾಸ್ತಿ ಆಗ್ಬಿಟ್ಟೈತೆ ಮೊನ್ನೆ. ಈಗಲೇ ಹಿಂಗಾಯಿತು ಅಂತ ಅಂದರೆ ಮುಂದಕ್ಕೆ ಹಂಗೆ. ಈಗ ಯಾವನೋ ಒಬ್ಬನಿಗೆ ಭಾಷೆನೇ ಗೊತ್ತಿಲ್ಲ, ಬಾಂಧವ್ಯನೇ ಇರಲ್ಲ, ಅಂತಾನೆ ಬಂದ್ಬಿಟ್ಟು ಇಲ್ಲಿ ನಮ್ಮ ರಾಜ್ಯದಲ್ಲಿ ಎದೆ ನಿಗ್ರಿಸ್ಕೊಂಡು ಹೆಂಗೆ ನಾವು ಅಂತ ಓಡಾಡಬೇಕಾದ್ರೆ, ಇನ್ನು ನಮ್ಮವ್ರಿಗೆ ಭಾಷೆನೂ ಗೊತ್ತು, ಬಾಂಧವ್ಯತೆಯೂ ಐತೆ ಅಂತೇರು ತಲೆ ಎತ್ಕೊಂಡು ಓಡಾಡಬಾರ್ದ ಮಗನೆ. ನಾಳೆಯಿಂದ ಹೊರಗಡೆಯಿಂದ ಬರೋರಿಗೆ ಏನಪ್ಪ ಕರ್ನಾಟಕದಲ್ಲಿ ಕನ್ನಡನೇ ಇಲ್ವಂತೆ, ಕನ್ನಡ ಕಾಣಿಸ್ತಿಲ್ವಂತೆ ಅನ್ನಬಾರ್ದು. ಕನ್ನಡದ ಮೂಲೆ ಮೂಲೆಯಲ್ಲ, ಗಲ್ಲಿಲೂ ನಮ್ಮ ಭಾಷೆ ಕೇಳಬೇಕು, ನಮ್ಮ ಬಾವುಟ ಹಾರಾಡ್ತಾ ಇರಬೇಕು ಮಗನೆ.